ಹಾಯ್ ಅಕ್ಕ. ಬನ್ನಿ. ಅದಕ್ಕೆ ಊಟ ಮಾಡಿದ್ರ? ಅಕ್ಕ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಯಾವಾಗಲೂ ಕೇಳಬೇಕು ಅಂತಿದ್ದೆ, ಬಟ್ ಆಗಿರಲಿಲ್ಲ. ಅಕ್ಕ, ಇದನ್ನೆಲ್ಲ ನೀನು ಮನ್ಸಾರೆ ಮಾಡ್ತಿದ್ಯಾ ಅಥವಾ ಸಿಚುವೇಶನ್ ನಿನ್ನಿಂದ ಇದನ್ನೆಲ್ಲ ಮಾಡಿಸ್ತಿದ್ಯಾ? ಹೌದು ಅದಕ್ಕೆ, ನಮ್ಮ ಕೈಲಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಮಿಂಚು ಒನ್ ಟೈಮ್ ಅಪ್ಪ ಅಮ್ಮನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾಳೆ. ಈಗ ಆಲ್ರೆಡಿ ಒನ್ ಟೈಮ್ ಅಪ್ಪ ಅಮ್ಮನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾಳೆ. ಈಗ ಮತ್ತೆ ತನ್ನೋರು ಅಂತ ಒಪ್ಕೊಂಡಿರೋದ್ರಿಂದ ದೂರ ಆದರೆ ಅವಳ ಮನಸ್ಸಿಗೆ ಹೇಗಾಗಬೇಡ. ಅಕ್ಕ, ಅವಳಿಗೆ ಕಾನೂನು ಅಂದರೆ ಏನು ಅಂತ ಗೊತ್ತಿಲ್ಲ, ಸಂಬಂಧಗಳ ಹೆಸರು ಗೊತ್ತಿಲ್ಲ ಅವಳಿಗೆ. ಅವಳಿಗೆ ಗೊತ್ತಿರೋದು ಒಂದೇ, ತನ್ನೋರು ಅಂದರೆ ಯಾರು ಅಂತ. ಇಷ್ಟು ದಿವಸ ನೀನು ಭಾವನೂ ಅವಳು ಸರ್ವಸ್ವ ಆಗಿದ್ರಿ. ಈ ಮನೆನೇ ಅವಳಿಗೆ ಪ್ರಪಂಚ ಆಗಿತ್ತು. ಈಗ ಆಲ್ ಆಫ್ ದ ಸಡನ್ ಎಲ್ಲ ಚೇಂಜ್ ಆಗತ್ತೆ ಅಂದರೆ ಅದನ್ನ ಅವಳು ಹೇಗೆ ಅರ್ಥ ಮಾಡ್ಕೋತಾಳೆ? ಹೇಗೆ ಅದನ್ನು ರಿಸೀವ್ ಮಾಡ್ತಾಳೆ ಅಕ್ಕ? ಇನ್ನು ಚಿಕ್ಕ ಮಗು ಅವಳು. ನಾವೇನು ಇದನ್ನೆಲ್ಲ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀರ, ಆದರೆ ಇಲ್ಲಿ ಮಹಿಮಾಳ ಜೀವ ಇದೆ, ಅವಳು ಉಸಿರಿದೆ, ಅವಳು ಬದುಕಿದೆ, ಅವಳು ತಾಯ್ತನ ಇದೆ. ನಾವು ಇಷ್ಟಪಟ್ಟು ಈ ತೀರ್ಮಾನ ತಗೊಂಡಿಲ್ಲ. ಈ ತೀರ್ಮಾನ ನಮಗೆ ಒಂದು ಪನಿಷ್ಮೆಂಟ್ ಆಗಿದೆ. ಅಲ್ಲ ಅಕ್ಕ, ಆದರೂ ಬೇರೆ ಏನಾದರೂ ದಾರಿ? ಅಪ್ಪಿ, ನಾವು ಮಗುನ ಬೇರೆ ಯಾರಿಗೂ ಕೊಡ್ತಿಲ್ವೇ, ಮನೆಯವ್ರು ಕೊಡ್ತಿದ್ದೀವಿ ಅನ್ನೋ ಸಮಾಧಾನ. ಜೋ ಹೋದ್ಮೇಲೆ ಈ ಮನೆ ಬಿಕ್ಕೋ ಅಂತ ಅನ್ಸುತ್ತೆ. ಮನೆ ತುಂಬ ಜನ ಇದ್ರೂ ಯಾರೂ ಇಲ್ವಲ್ಲ ಅನ್ನೋ ಹಾಗಿರುತ್ತೆ. ಬೆಳಿಗ್ಗೆ ಹೇಳ್ಬೇಕಂದ್ರೂ ಎದೊಳಕ್ಕೆ ಒಂದು ಉದ್ದೇಶನೇ ಇಲ್ಲ ಅನ್ನೋ ಹಾಗೆ ಅನ್ಸುತ್ತೆ. ಜೀವನನೇ ಖಾಲಿ ಖಾಲಿ ಅಂತ ಅನ್ಸುತ್ತೆ. ಆ ನೋವು ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಒಂದು ಮಗುನ ಕಳ್ಕೊಂಡು ನೋವು ತಿಂದು ಬದುಕಿದ್ದೀನಿ. ಮಿಂಚು ನನ್ನ ಮಕ್ಕಳೇ ಅಂತ ನಂಬೋದಕ್ಕೆ ಶುರು ಮಾಡಿದ್ದೆ. ಅವಳ ನಗುವಲ್ಲಿ ನಾನು ನನ್ನ ಖುಷಿನ ಕಂಡುಕೊಂಡೆ. ಅವಳ ಆಟ ಪಾಠ ಮಾತಲ್ಲಿ ನಾನು ನೆಮ್ಮದಿನ ಕಂಡುಕೊಂಡೆ. ಅವಳ ಜೊತೆ ನಾನು ನಾನಾಗಿ ಬದುಕೋದಕ್ಕೆ ಶುರು ಮಾಡಿದೆ. ಆದರೆ ಈಗ ಅಂದ್ರೆ ನಾನು ಹೇಳಿದ್ ಕರೆಕ್ಟು. ಮಿಂಚುನ ಶಿಟ್, ಮಿಂಚುನೆ ಅಲ್ಲ ಅಂದಿದ್ರೆ ನಿನಗೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಮಿಂಚುನಾ? ಶಿಟ್ ಶಿಟ್, ಏ ಓವರ್ ಆಕ್ಟಿಂಗ್ ಕಾ ದುಕಾನ್. ಸತ್ಯ ನೀನೇ ಒಪ್ಕೊಂಡ್ಯಲ್ಲೋ ಈಗ? ಇಲ್ಲ, ಒಪ್ಕೊಂಡಾಯ್ತು, ಗೊತ್ತಾಯ್ತು, ಮಿಂಚುನೇ. ಏನೋ ಮಾಮ, ನೀನ್ ತಗ್ಲಾಕೊಂಡಿದ್ದು ಎಲ್ಲಿ ಗೊತ್ತಾ ಮಾಮ? ಓವರ್ ಆಕ್ಟಿಂಗ್ ಮಾಡಿ. ನಾನು ಪಾಡಿಗೆ ನಾನು ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀನಿ. ಇಲ್ಲ ನನಗಂದಿಲ್ಲ ನನಗಂದಿಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡಿ ಇರೋ ಸತ್ಯನ ನೀನೇ ಬಾಯ್ಬಿಟ್ಟೆ. ಬೇಡ ಕಣೋ, ಏನು ಮಾಡಬೇಡ ಕಣೋ.
ನೀನ್ ಏನ್ ಕೈ ಮುಗಿದ್ರು ಅಷ್ಟೇ ಮಾಮ, ಅವಳು ಸಾವು ನನ್ನ ಕೈಯಲ್ಲಿ. ಏನೋ ಮಾಮ, ಹುಡ್ಸಿದ ಅವ್ರ ಅಪ್ಪ ಅಲ್ಲ, ಹಣೆ ಬರ ಬರ್ದಿರೋ ಆ ದೇವರೇ ಬಂದ್ರು ಅವಳನ್ನ ನನ್ನಿಂದ ಕಾಪಾಡೋದಕ್ಕಾಗಲ್ಲ. ಆ ಮಗು ಏನು ಮಾಡಬೇಡ ಕಣೋ, ಪ್ಲೀಸ್, ನಿನ್ನ ಖಾಲಿ ಬೀಳ್ತೀನಿ ಕಣೋ, ಏನು ಮಾಡಬೇಡ ಕಣೋ ಅಳಿಮಯ್ಯ. ಇಷ್ಟು ವರ್ಷ ನಿನ್ ಗರಡಿಲ್ ಪಳಗಿರೋ ಈ ಜೇಡಿ ಕ್ಯಾರೆಕ್ಟರ್ ಏನು ಅಂತಾನೆ ಅರ್ಥ ಮಾಡ್ಕೊಂಡಿಲ್ವಲ್ಲ ಮಾಮು. ಮಾಡ್ಬೇಡ ಅಂತಿದ್ದನ್ನ ಮಾಡೋದೆ ಈ ಜೇಡಿ ಕೆಲಸ. ಜೊತೆಗೆ ಇನ್ನೊಂದು ತಪ್ಪು ಮಾಡ್ಬಿಟ್ಟೆ ನಾನು, ನಿನಗೆ ತುಂಬಾ ಫ್ರೀಡಮ್ ಕೊಟ್ಬಿಟ್ಟೆ. ಯು ಡೋಂಟ್ ಡಿಸರ್ವ್ ದ್ಯಾಟ್. ಗುಡ್ ಬಾಯ್ ತರ ಕೈ ಕೊಡು ಮಮ್ಮ, ಕೊಡು ಕೈ. ಅಳಿಮಯ್ಯ ಬೇಡ ಕಣೋ, ತಪ್ಪು ಮಾಡ್ತಿದ್ಯಾ ನೀನು, ತಪ್ಪು ಮಾಡ್ತಿದ್ಯಾ. ತಪ್ಪು ಮಾಡೋದು ಸಹಜ ಕಣು, ಈ ಜೇಡಿಗದೆ ಅಭ್ಯಾಸ ಕಣು. ಆ ದೇವರು ಕ್ಷಮಿಸಲ್ಲ ಕಣೋ ನಿನ್ನ, ಬೇಡ ಕಣೋ. ನಾನು ತಪ್ಪು ಮಾಡ್ತಾ ಇರ್ತೀನಿ, ನೀನು ನೋಡ್ಕೊಂಡು ಆಟ ಆಡು. ಲವ್ ಯು. ಸಿಗುವ ಆದಷ್ಟು ಬೇಗ. ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ. ಕುಮಾರ್, ಹೋಗಿದ್ ಕೆಲಸ ಏನಾಯ್ತು? ಅವನ್ನ ಫಾಲೋ ಮಾಡಿದ್ರಾ? ಮೇಡಮ್, ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋದೆ. ಯಾರೋ ಒಬ್ರು ಸಿಕ್ಕಿದ್ರು ಮೇಡಮ್, ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು. ಯಾರವರು? ಏನ್ ಮಾತಾಡ್ತಿದ್ದ? ಅದು ಏನಂತ ನನಗೆ ಕೇಳಿಸ್ಲಿಲ್ಲ ಮೇಡಮ್, ಆದ್ರೆ ಫೋಟೋ ತೆಗ್ದಿದ್ದೀನಿ ಮೇಡಮ್. ಗುಡ್, ತೋರಿಸಿ. ಪಾರ್ಥನ? ಅವನಿಗೆ ಇವನ ಹತ್ರ ಏನ್ ಕೆಲಸ? ಅವ್ರು ಮಾತಾಡಿದ್ ನಿಮ್ಗೆ ಸ್ವಲ್ಪನೂ ಕೇಳಿಸಿಲ್ವಾ? ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಮೇಡಮ್, ಆದರೆ ಕೇಳಿಸಿಲ್ಲ ಮೇಡಮ್. ಆದರೆ ಅವನು ಇನ್ನೊಂದು ಕಡೆ ಹೋದ ಮೇಡಮ್. ವಾಟ್? ಎಲ್ಲಿಗೆ ಹೋಗಿದ್ದ? ಅದು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಮೇಡಮ್.